ವೆಲ್ಕಮ್ ಟು ವಿಶ್ಫುಲ್ ಅಡುಗೆ ಮನೆ. ಇವತ್ತು ನಾವು ತುಂಬ ಹೆಲ್ದಿ, ತುಂಬ ಡಿಫ್ರೆಂಟು ಯುನೀಕ್ ರೆಸಿಪಿನ ಮಾಡ್ತಾಯಿದ್ದೀವಿ. ತುಂಬ ಅಂದರೆ ತುಂಬ ಡಿಫ್ರೆಂಟ್ ಆಗಿದೆ. ಸೊ ಇವಾಗ ಇದನ್ನು ಈ ರೆಸಿಪಿ ಯಾವ ಥರ ಮಾಡೋದು ಅಂತ ನೋಡೋಣ. ಫಸ್ಟ್ ಇಲ್ಲಿ ನಾನು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಗೋಧಿ ಹಿಟ್ಟನ್ನು ಜಡಿ ಮಾಡಿ ತಗೋಬೇಕು. ಇವಾಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕೊಳ್ಳೋಣ. ಇದನ್ನು ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಗೋಧಿ ಹಿಟ್ಟಿಂದು ಒಂದು ಡಿಫ್ರೆಂಟ್ ರೆಸಿಪಿ ನೋಡಿ. ಉಪ್ಪು ಹಾಕಿದ ನಂತರ ಇದನ್ನು ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಇಲ್ಲಿ ನಮಗೆ ಗಟ್ಟಿ ಹಿಟ್ಟನ್ನು ಕಲಿಸ್ಕೊಳ್ಳೋದಿದೆ. ಲೂಸ್ ಕಲಿಸ್ಕೋಬಾರ್ದು, ಎಷ್ಟು ಸಾಧ್ಯ ಅಷ್ಟು ಇಲ್ಲಿ ನಮಗೆ ಗಟ್ಟಿ ಹಿಟ್ಟನ್ನು ಕಲಿಸ್ಕೊಳ್ಳೋದಿದೆ. ಈ ಗೋಧಿ ಹಿಟ್ಟಿಂದ ಒಂದು ಡಿಫ್ರೆಂಟ್ ರೆಸಿಪಿ, ತುಂಬಾ ಯುನೀಕ್ ರೆಸಿಪಿ. ಮಕ್ಕಳು ಲಂಚ್ ಬಾಕ್ಸಿಗೂ ನೀವು ಮಾಡಿಕೊಟ್ರೆ ಡೈಲಿ ಇದನ್ನೇ ಮಾಡಿಕೊಡು ಅಂತ ಕೇಳ್ತಾರೆ, ಅಷ್ಟು ಚೆನ್ನಾಗಿರುತ್ತೆ ನೋಡಿ. ನೀರನ್ನು ನೀವು ಸ್ವಲ್ಪ ಸ್ವಲ್ಪ ಹಾಕಿ ನಾದಿದ್ರೆ ಮಾತ್ರ ಹಿಟ್ಟು ಗಟ್ಟಿ ಆಗುತ್ತೆ. ಇನ್ನೂ ಯಾರು ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೋಡಿ, ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡೆ ಈ ಥರ ಹಿಟ್ಟನ್ನು ಮಿದಿಬೇಕು. ನೋಡಿ, ಈ ಥರ ಗಟ್ಟಿ ಹಿಟ್ಟನ್ನು ಕಲಿಸ್ಕೋಬೇಕಾಗಿದೆ. ಇಲ್ಲಿ ನೀವು ನೋಡ್ಬೋದು, ಹಿಟ್ಟು ತುಂಬ ಗಟ್ಟಿ ಕಲಿಸಿದ್ದೀನಿ. ಇವಾಗ ಇದ್ರ ಮೇಲ್ಗಡೆ ಮುಚ್ಚಿಬಿಟ್ಟು ಒಂದು 10ರಿಂದ 15 ನಿಮಿಷ ಇದೇ ಥರ ಬಿಟ್ಬಿಡೋಣ. ನೋಡಿ, ಇಲ್ಲಿ ಒಂದು ಬೌಲಲ್ಲಿ 1 ಕಪ್ಪದಷ್ಟು ಕಡಲೆ ಹಿಟ್ಟನ್ನು ಹಾಕೊಳ್ಳೋಣ. ಇವತ್ತೇ ನಾವು ಬರೀ ಕಡಲೆ ಹಿಟ್ಟನ್ನು ಬಳಸಿ ಒಂದು ಡಿಫ್ರೆಂಟಾಗಿ ಯುನೀಕಾಗಿ ಒಂದು ರೆಸಿಪಿನ ಮಾಡ್ತಾಯಿದ್ದೀವಿ. ಮಕ್ಕಳ ಲಂಚ್ ಬಾಕ್ಸಿಗಾದ್ರೂ ಪರ್ಫೆಕ್ಟ್ ರೆಸಿಪಿ ಅಂತಲೂ ಅನ್ಬೋದು. ಈವನ್ ಸ್ನ್ಯಾಕ್ಸ್ಗೂ ಕೂಡ ಪರ್ಫೆಕ್ಟಾಗಿ ಇರುವಂಥ ಒಂದು ರೆಸಿಪಿ ಅಂತಲೂ ಅನ್ಬೋದು. ಸೊ ಇಲ್ಲಿ ನಾನು 1 ಕಪ್ಪದಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ನೀವು ನಿಮ್ಮ ಮನೆ ಮೆಜರ್ಮೆಂಟಿಂದ ಅಥವಾ ನೀವು ಎಷ್ಟು ಜನಕ್ಕೆ ಮಾಡ್ತಾಯಿದ್ದೀರಾ ಆ ಮೆಜರ್ಮೆಂಟಿಂದ ಇಲ್ಲಿ ಕಡಲೆ ಹಿಟ್ಟನ್ನು ನೀವು ತಗೋಬಹುದು. ಇವಾಗ ಇದ್ರ ಒಳಗಡೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳೋಣ. ಸ್ವಲ್ಪ ಅರಿಶಿಣದ ಪುಡಿನ ಹಾಕೊಳ್ಳೋಣ. ಒಂದು ಅರ್ಧ ಸ್ಪೂನಷ್ಟು ಕೆಂಪು ಖಾರದ ಪುಡಿನ ಹಾಕೊಳ್ಳೋಣ. ಇಲ್ಲಿ ಗುಂಟೂರು ಬ್ಯಾಡಗಿ ಮಿಕ್ಸ್ ನಾನು ಕೆಂಪು ಖಾರದ ಪುಡಿನ ಹಾಕೋತಾ ಇದ್ದೀನಿ. ಇದು ಪ್ಯೂರ್ ಆರ್ಗ್ಯಾನಿಕ್ ಇದೆ. ಯಾರಿಗಾದರೆ ಬೇಕಂದ್ರೂ ವಾಟ್ಸಪ್ ನಂಬರ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ಅಲ್ಲಿ ನೀವು ಮೆಸೇಜ್ ಮಾಡಿ. ಕಾಲನ್ನು ಪಿಕ್ ಮಾಡೋಕ್ಕಾಗೋದಿಲ್ಲ, ದಯವಿಟ್ಟು ಕಾಲನ್ನು ಮಾಡಬೇಡಿ, ಮೆಸೇಜಸ್ಸನ್ನು ಮಾಡಿ. ನಿಮ್ಗೆ ಏನೇ ಕ್ವೆರೀಸ್ ಇದ್ರೂ ನೀವು ದಯವಿಟ್ಟು ಅಲ್ಲಿ ಮೆಸೇಜಸ್ನ ಮಾಡಿ. ಇವಾಗ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆನ ಹಾಕೊಳ್ಳೋಣ. ನೋಡಿ, ಕರಿಬೇವನ್ನು ಕೈಯಲ್ಲಿ ಈ ಥರ ಕಟ್ ಮಾಡಿ ಹಾಕೊಳ್ಳೋಣ ಸಣ್ಣದಾಗಿ. ಚೆನ್ನಾಗಿ ಫ್ಲೇವರ್ ಬರುತ್ತೆ, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಈ ಥರ ಹಾಕೋದ್ರಿಂದ ತುಂಬಾ ಡಿಫ್ರೆಂಟ್ ರೆಸಿಪಿ ಇದು. ಉತ್ತರ ಕರ್ನಾಟಕದ ಒಂದು ಫೇಮಸ್ ರೆಸಿಪಿ ಅಂತಲೂ ಕೂಡ ಅನ್ಬೋದು. ನಾವು ಬರೀ ಇದನ್ನು ಕಡಲೆ ಹಿಟ್ಟಲ್ಲಿ ಮಾಡ್ತೀವಿ. ಯಾವಾಗಾದರೆ ಪಲ್ಯ ಮಾಡೋಕ್ಕೆ ಬೇಜಾರಾದಾಗ, ಸಾಂಬಾರು ಮಾಡೋಕ್ಕೆ ಬೇಜಾರಾದಾಗ ಚಪಾತಿ ರೊಟ್ಟಿ ಜೊತೆನೂ ಕೂಡ ಈ ರೆಸಿಪಿ ನಾವು ಮಾಡ್ಕೊಂಡು ತಿಂತಾ ಇರ್ತೀವಿ. ಇಲ್ಲ ಅಂದರೆ ನೀವು ಬರೀ ಸ್ನ್ಯಾಕ್ಸ್ ಅಂತಲೂ ಕೂಡ ನೀವು ಮಾಡಿಕೊಡ್ಬೋದು. ಮಕ್ಕಳು ಸ್ಕೂಲಿಂದ ಬಂದಾಗೂ ಕೂಡ ಅವರಿಗೆ ಕಡಿಮೆ ಎಣ್ಣೆಯಲ್ಲಿ ಈ ಥರ ಒಂದು ರೆಸಿಪಿನ ಮಾಡಿಕೊಡ್ಬೋದು. ನೋಡಿ, ಈ ಥರ ಕರಿಬೇವನ್ನು ಕಟ್ ಮಾಡಿ ಹಾಕೊಂಡ ನಂತರ ಸಣ್ಣದಾಗಿ ಕಟ್ ಮಾಡಿಕೊಂಡಿರುವಂಥ ಒಂದು ಈರುಳ್ಳಿನ ಹಾಕೊಳ್ಳೋಣ. ಈರುಳ್ಳಿನೂ ಕೂಡ ನೀವು ಹೆಚ್ಚು ಕಡಿಮೆ ಹಾಕೋಬೋದು. ಈರುಳ್ಳಿ ತಿನ್ನಲ್ಲ ಅನ್ನೋರು ಸ್ಕಿಪ್ ಮಾಡ್ಕೋಬೋದು. ಈರುಳ್ಳಿ ಬದಲಿ ಇಲ್ಲಿ ನೀವು ಬಾಟಲ್ ಗಾರ್ಡ್ ಅಂದರೆ ಸೋರೆಕಾಯಿನ ಹಾಕೋಬೋದು. ಇಲ್ಲಿ ನೋಡಿ, ಇವಾಗ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಹಸಿಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ. ಅಕಸ್ಮಾತ್ ತುಂಬ ಚಿಕ್ಕವರು ಇದ್ದಾರೆ ಮಕ್ಕಳು, ಹಸಿಮೆಣಸಿನ್ಕಾಯಿ ತಕ್ಕೊಂಡು ತಿನ್ನೋಕ್ಕಾಗಂಗಿಲ್ಲ ಅನ್ನೋರು ಹಸಿಮೆಣಸಿನ್ಕಾಯಿನ ನೀವು ಮಿಕ್ಸರಲ್ಲೇ ಹಾಕಿ ಅಥವಾ ಕುಟಾಣಿಯಲ್ಲಿ ಕುಟ್ಟಿನೂ ಕೂಡ ಹಾಕೋಬೋದು. ಇವಾಗ ಇದೆಲ್ಲನೂ ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇದನ್ನು ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಂಡ ನಂತರ ಇವಾಗ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಇಲ್ಲಿ ನಮಗೆ ಹಿಟ್ಟನ್ನು ಕಲಿಸ್ಕೋಬೇಕಾಗಿದೆ. ನೀರನ್ನು ಒಂದೇ ಸರ್ತಿಗೆ ಜಾಸ್ತಿ ಹಾಕೋಬೇಡಿ, ಯಾಕಂದರೆ ಈ ಥರ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಹಿಟ್ಟು ಕಲಿಸಿದಾಗ ಹಿಟ್ಟಿಗೆ ಒಂದು ಸ್ವಲ್ಪ ಜಿಗಿ ಬರುತ್ತೆ. ಇದರೊಳಗಡೆ ನಾವು ಅಕ್ಕಿ ಹಿಟ್ಟು ಹಾಕ್ಕೊಂಡಿಲ್ಲ. ನೀವು ಬೇಕಂದವರು ಹಾಕ್ಕೋಬೋದು ಅಥವಾ ಬೇಡ ಅಂದರೆ ಬಿಡ್ಬೋದು. ನೋಡಿ, ಈ ಥರ ನಮಗೆ ಹಿಟ್ಟನ್ನು ಕಲಿಸ್ಕೋಬೇಕಾಗಿದೆ. ನೋಡಿ, ಮಕ್ಕಳದು ಸ್ಕೂಲ್ ವ್ಯಾನ್ ಬರೋಕ್ಕೆ ಇನ್ನೊಂದು 10 ನಿಮಿಷ ಇದೆ ಅಂದ್ರೂ ದಿಢೀರಂತ ಈ ರೆಸಿಪಿನ ನೀವು ಮಾಡ್ಬೋದು. ನೋಡಿ, ಈ ಥರ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ನಮಗೆ ಹಿಟ್ಟನ್ನು ಕಲಿಸ್ಕೋಬೇಕಾಗಿದೆ. ನೀವು ಬೇರೆ ತರಕಾರಿ ಬೇಕಂದ್ರೂ ಹಾಕೋಬೋದು. ಬಟ್ ಇದು ಅಥೆಂಟಿಕ್ ನಾವು ಮಾಡ್ತೀವಲ್ಲ ಉತ್ತರ ಕರ್ನಾಟಕ ಕಡೆ, ಆ ಥರನೇ ಮಾಡ್ತಾ ಇರೋದು.
ನೋಡಿ ಇದನ್ನು ನೀಟಾಗಿ ಇದೇ ಥರ ಮಿಕ್ಸ್ ಮಾಡ್ಕೋಬೇಕು. ಇದ್ರ ಕನ್ಸಿಸ್ಟೆನ್ಸಿ ನೋಡಿ ಈ ಥರ ಇರಬೇಕು ನೋಡಿ. ಇದು ಪರ್ಫೆಕ್ಟಾಗಿದೆ ಇವಾಗ ಕನ್ಸಿಸ್ಟೆನ್ಸಿ. ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕೋ ಅವಶ್ಯಕತೆ ಇವಾಗ ನಮಗೆ ಇಲ್ಲ, ಯಾಕಂದರೆ ತುಂಬ ಲೂಸ್ ಆದ್ರೂ ಚೆನ್ನಾಗಿರೋದಿಲ್ಲ. ಮೀಡಿಯಮ್ ಆಗಿಯೇ ಇರಬೇಕು. ನಾನು ಹೇಳಿರೋಂಥ ಪ್ರತಿಯೊಂದು ಟಿಪ್ಸನ್ನು ಫಾಲೋ ಮಾಡಿ, ಯಾವುದೇ ಟಿಪ್ಸನ್ನು ಮಿಸ್ ಮಾಡಬೇಡಿ, ಆವಾಗ ನಿಮ್ಮ ರೆಸಿಪಿ ಫೇಲ್ ಆಗೋದಿಲ್ಲ. ಇವಾಗ ಇದ್ರ ಮೇಲ್ಗಡೆ ಮುಚ್ಚಿಬಿಟ್ಟು ಇದನ್ನು ಒಂದು 10 ನಿಮಿಷಕ್ಕೆ ನಾವು ಪಕ್ಕಕ್ಕೆ ಎತ್ತಿಡೋಣ. ಅಕಸ್ಮಾತ್ ನಿಮ್ಮ ಹತ್ರ ಟೈಮ್ ಇಲ್ಲ ಅಂದರೆ ದಿಢೀರಂತನೂ ಕೂಡ ಮಾಡ್ಬೋದು. ಇದು ನೆನೆಸಿಡಬೇಕೆ ಅಂತ ಏನಿಲ್ಲ, ಬಟ್ ಇವಾಗ ನನ್ನ ಹತ್ರ ಟೈಮ್ ಇದೆ ಅಂತ ಒಂದು 10 ನಿಮಿಷ ಇದನ್ನು ನಾನು ನೆನೆಯೋಕೆ ಬಿಡ್ತಾಯಿದ್ದೀನಿ. ನೋಡಿ ಇವಾಗ ಒಂದು 10ರಿಂದ 15 ನಿಮಿಷ ಚೆನ್ನಾಗಿ ಹಿಟ್ಟು ನೆಂದಿದೆ. ಇವಾಗ ಕೈಗೆ ಒಂದು ಸ್ವಲ್ಪ ಎಣ್ಣೆನ ಹಚ್ಕೊಂಡು ಇಲ್ಲಿ ನಮಗೆ ಹಿಟ್ಟನ್ನು ಮಿತ್ಕೋಬೇಕಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಹಿಟ್ಟು ನೆಂದಿದೆ ಅಂದರೆ ಒಂದು 10 ನಿಮಿಷದಲ್ಲಿ ತುಂಬ ಚೆನ್ನಾಗಿ ಹಿಟ್ಟು ನೆಂದಿದೆ. ಯಾಕಂದರೆ ನಾವು ಹಿಟ್ಟನ್ನು ಕಲಿಸ್ಬೇಕಾದ್ರೆ ಈ ಥರ ಮಿದ್ದಿ ಹಿಟ್ಟು ಕಲಿಸೋದ್ರಿಂದ ಹಿಟ್ಟು ಕೂಡ ಬೇಗ ನೆಂದಿದೆ. ಇವಾಗ ಕೈಗೆ ಏನೋ ಒಂದು ಸ್ವಲ್ಪ ಎಣ್ಣೆನ ಹಚ್ಕೊಂಡು ಇದರದ್ದು ಉಳ್ಳೆಗಳನ್ನ ಮಾಡ್ಕೊಳ್ಳೋಣ. ನೋಡಿ ಈ ಥರ ಉಳ್ಳಿನ ಮಾಡ್ಕೋಬೇಕು. ಇವಾಗ ಈ ಚಪಾತಿ ಉಳ್ಳಿನ ತೊಗೊಂಡ್ಬಿಟ್ಟು ಇದಕ್ಕೆ ನಾವು ಎಣ್ಣೆನ ಹಚ್ಕೋಬೇಕು. ಹಿಟ್ಟು ಹಚ್ಕೋಬಾರ್ದು, ಎಣ್ಣೆನೇ ಹಚ್ಕೋಬೇಕು. ಆಮೇಲೆ ಇದನ್ನು ಲಟ್ಸೋಣ. ಫೋಲ್ಡ್ ಮಾಡೋದೇನು ಬೇಡ, ಎಷ್ಟು ತಿಳುವಾಗುತ್ತೆ ಅಷ್ಟು ತಿಳುವಾಗಿ ಇಲ್ಲಿ ನಮಗೆ ಈ ಚಪಾತಿನ ಲಟ್ಟಿಸ್ಕೋಬೇಕಾಗಿದೆ. ದಪ್ಪ ಲಟ್ಟಿಸ್ಬೇಡಿ, ತಿಳುವಾಗಿಯೇ ಲಟ್ಟಿಸಿ. ನೋಡಿ ಎಜ್ಜೆಸು ಅದೆಲ್ಲ ನೀಟಾಗಿ ಲಟ್ಟಿಸ್ಕೊಳ್ಳೋಣ. ಏನು ಮಾಡಿ ಉಳ್ಳಿನ ಒಂದು ಸ್ವಲ್ಪ ಚಿಕ್ಕದಿಟ್ಕೊಂಡಿದ್ರೆ ಈ ಥರ ಇಷ್ಟು ದೊಡ್ಡದಾಗಿ ಲಟ್ಟಿಸ್ಕೋಬೋದು. ನೋಡಿ ಈ ಥರ ಎಲ್ಲ ಕಡೆ ನೀಟಾಗಿ ಲಟ್ಟಿಸ್ಕೋಬೇಕು. ಇವಾಗ ಮತ್ತೆ ಇದಕ್ಕೆ ಇಲ್ಲಿ ಎಣ್ಣೆನ ಹಚ್ಕೋಬೇಕು. ನೀವು ಬೇಕಂದರೆ ತುಪ್ಪ ಕೂಡ ಯೂಸ್ ಮಾಡ್ಕೋಬೋದು. ಇವಾಗ ಇದನ್ನು ಈ ಥರ 2 ಫೋಲ್ಡ್ ಮಾಡೋಣ. ಆಮೇಲೆ ಚಿಕ್ಕದಾಗಿ ಈ ಥರ ಕಟ್ ಮಾಡ್ಕೋಬೋದು. ನಿಮ್ಮ ಹತ್ರ ಪಿಜ್ಜಾ ಕಟ್ಟರ್ ಇದ್ದರೆ ಅದರಿಂದನೂ ಕೂಡ ಮಾಡ್ಕೋಬೋದು. ಹಿಂಗೆ ನೀಟಾಗಿ ಕಟ್ಟಾಗಿರಬೇಕು. ಇವಾಗ ಇದನ್ನು ಈ ಥರ ತಕ್ಕೊಳ್ಳೋಣ. ಈ ಥರ ಕಟ್ಟಾದ್ರೂ ಏನು ತೊಂದರೆ ಇಲ್ಲ. ಇವಾಗ ಇದನ್ನು ಎರಡು ಕಡೆಯಿಂದ ಈ ಥರ ಪ್ರೆಸ್ ಮಾಡ್ತಾ ಇದನ್ನು ಕೈಯಲ್ಲಿ ಒಂದು ಸ್ವಲ್ಪ ಈ ಥರ ಉದ್ದ ಮಾಡ್ಕೋಬೇಕು. ನೋಡಿ ಇದನ್ನು ಮೈದಾದಲ್ಲಿನೂ ಕೂಡ ಮಾಡ್ಕೋತಾರೆ. ಮೈದಾದಲ್ಲಿ ಇದ್ದರೆ ಏನಾಗುತ್ತೆ ಅಂದರೆ ಇನ್ನೂ ಜಿಗಿ ಜಾಸ್ತಿ ಇರುತ್ತಲ್ಲ, ಸೊ ಹಾಗಾಗಿ ನಾವು ಈ ಥರ ದೊಡ್ಡದು ಮಾಡ್ಕೋಬೇಕಾದ್ರೆ ಎಕ್ಸ್ಪಾಂಡ್ ಆಗುತ್ತೆ. ಇವಾಗ ಜಸ್ಟ್ ಇದನ್ನು ಈ ಥರ ರೋಲ್ ಮಾಡ್ಕೊಳ್ಳೋಣ. ಆಮೇಲೆ ಇದನ್ನು ಈ ಥರ ತೆಳಗಡೆ ಟಕ್ ಮಾಡ್ಕೊಳ್ಳೋಣ. ನೋಡಿ ಕೈಯಿಂದ ಒಂದು ಸ್ವಲ್ಪ ಈ ಥರ ಪ್ರೆಸ್ ಮಾಡೋಣ. ಆಮೇಲೆ ಮತ್ತೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಳ್ಳೋಣ. ಇದನ್ನು ಲಟ್ಸೋಣ. ಇವಾಗ ಇದು ತುಂಬ ತಿಳು ಲಟ್ಟಿಸ್ಬಾರ್ದು. ನೋಡಿ ಇಷ್ಟೇ, ಇದಕ್ಕಿಂತ ತಿಳು ಇರಬಾರ್ದು. ಈ ಥರ ಮೀಡಿಯಮ್ ಆಗಿಯೇ ಇರಬೇಕು. ಇಲ್ಲಿ ನೋಡಿದ್ರಲ್ಲ, ಇಲ್ಲೇ ಲೇಯರ್ಸ್ ಎಲ್ಲ ನಿಮ್ಗೆ ಕಾಣ್ತಾ ಇದ್ದಾವೆ. ಇಷ್ಟು ಪರ್ಫೆಕ್ಟಾಗಿ ಬಂದಿದೆ. ಇವಾಗ ಎಲ್ಲದನ್ನು ನಾವು ಇದೇ ಥರ ಮಾಡ್ಕೊಳ್ಳೋಣ. ನೋಡಿ ಎಲ್ಲದನ್ನು ಇದೇ ಥರ ಮಾಡ್ಕೊಂಡಿರೋದು. ಒಂದು ಮಾತ್ರ ದೊಡ್ಡ ಸೈಜ್ ಮಾಡ್ಕೊಂಡಿದ್ದೀನಿ, ಇನ್ನೊಂದು 2 ಮಾತ್ರ ಈ ಸೈಜನ್ನು ಮಾಡ್ಕೊಂಡಿರೋದು. ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ನೀವು ಮಾಡ್ಕೋಬೋದು. ಇವಾಗ ಇದನ್ನು ಒಂದು ತೊಗೊಂಡ್ಬಿಟ್ಟು ಇಲ್ಲಿ ತೆವಿನ ಬಿಸಿ ಮಾಡ್ಕೊಳಕ್ಕೆ ಇಟ್ಕೊಂಡಿರೋದು ದಪ್ಪ ತಳ ಇರುವಂಥ ತೆವಿನ ತಗೊಳ್ಳಿ.
ಆಮೇಲೆ ತೆವಿ ಜಾಸ್ತಿ ಬಿಸಿ ಆಗಿಲ್ಲ, ಜಸ್ಟ್ ಬಿಸಿ ಆಗ್ತಾ ಇದೆ. ಇವಾಗಲೇ ಫ್ಲೇಮನ್ನು ಆನ್ ಮಾಡಿರೋದು. ತೆವಿ ಜಾಸ್ತಿ ಬಿಸಿ ಆದಾಗ ಮಾತ್ರ ಇಡೋಕ್ಕೆ ಹೋಗಬೇಡಿ. ನಾನಿಲ್ಲಿ ದೊಡ್ಡ ತೆವಿನೇ ಇಟ್ಕೊಂಡಿದ್ದೀನಿ, ಒಂದೇ ಸರ್ತಿಗೆ 3-4 ಅಟ್ ಎ ಟೈಮ್ ಆಗುತ್ತೆ ಅಂತ ನೋಡಿ. ಫ್ಲೇಮನ್ನು ಮಾತ್ರ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳೋಣ. ಇನ್ನೂ ಯಾರು ನೀವು ನಮ್ಮದು ವಾಟ್ಸಪ್ ಗ್ರೂಪನ್ನು ಜಾಯಿನ್ ಆಗಿಲ್ಲ ಅಂದರೆ ವಿಶ್ವಲ್ ಅಡುಗೆ ಮನೆ ವಾಟ್ಸಪ್ ಗ್ರೂಪ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಸಾಕು, ನೀವು ನಮ್ಮ ಜೊತೆ ಕನೆಕ್ಟ್ ಆಗ್ತೀರಾ. ನಿಮಗೇನೇ ಕ್ವೆರೀಸ್ ಆಗಿರ್ಬೋದು, ಡೌಟ್ಸ್ ಆಗಿರ್ಬೋದು, ಅಲ್ಲಿನೂ ಕೂಡ ನೀವು ನಮ್ಮ ಜೊತೆ ಕಮ್ಯುನಿಕೇಟ್ ಮಾಡ್ಬೋದು. ಸೊ ಇದು ಒಂದು ನಮಗೆ ಪರ್ಸ್ನಲ್ ಆಗಿ ಮೆಸೇಜ್ ಬಂದಿತ್ತು ವಾಟ್ಸಪ್ಪಲ್ಲಿ. ಮ್ಯಾಮ್ ಈ ಥರ ಒಂದು ಗೋಧಿ ಹಿಟ್ಟಿಂದು ಪರಾಠನ ಮಾಡಿ ತೋರಿಸಿ, ನಮ್ಮ ಮನೆಯಲ್ಲಿ ನಮ್ಮ ಮಗುಗೆ ತುಂಬ ಇಷ್ಟ ಅಂತ, ಬಟ್ ನಾವು ಮೈದಾದಲ್ಲಿ ಮಾಡ್ತೀವಿ, ಗೋಧಿ ಹಿಟ್ಟಲ್ಲಿ ಮಾಡಿ ತೋರಿಸಿ ಅಂತ. ಸೊ ಅವರಿಗೋಸ್ಕರ ಇದು ಒಂದು ಹೆಲ್ದಿ ರೆಸಿಪಿ ಅನ್ಬೋದು. ಸೊ ಗೋಧಿ ಹಿಟ್ಟಲ್ಲಿನೂ ಕೂಡ ನಾವು ಈ ಥರ ಪರಾಠನ ಮಾಡ್ಬೋದು. ಪ್ರಿಸರ್ವೇಟಿವ್ ಹೊರಗಡೆ ತಂದು ಬಿಸಿ ಮಾಡಿ ತಿನ್ನೋದಕ್ಕಿಂತ ಮನೆಯಲ್ಲಿ ನಾವು ಈ ಥರ ಒಳ್ಳೆ ಎಣ್ಣೆ, ಒಳ್ಳೆ ತುಪ್ಪ, ಬೆಣ್ಣೆ ಹಾಕಿ ಮಾಡ್ಕೋಬೋದು ನೋಡಿ. ಇವಾಗ ಇದನ್ನು ತಿರುಗಿಸ್ಕೊಳ್ಳೋಣ. ಇಲ್ಲಿ ಒಂದು ಸ್ವಲ್ಪ ಎಣ್ಣೆನ ಹಚ್ಕೋತಾ ಇದ್ದೀನಿ. ನೀವು ಬೇಕಂದರೆ ತುಪ್ಪ ಅಥವಾ ಬೆಣ್ಣೆ ಕೂಡ ಹಚ್ಕೋಬೋದು. ಯಾಕೆ ಹಚ್ಕೋಬೇಕಂದ್ರೆ ಈ ಲೇಯರ್ಸ್ ಓಪನ್ ಆಗಬೇಕಲ್ಲ, ಅದಕ್ಕೋಸ್ಕರ ಇಲ್ಲಿ ನಮಗೆ ಎಣ್ಣೆ ಅಥವಾ ಬೆಣ್ಣೆನ ಹಚ್ಕೋಬೇಕಾಗಿದೆ. ಮತ್ತೆ ಇದನ್ನು ತಿರುಗಿಸ್ಕೊಳ್ಳೋಣ ನೋಡಿ. ಇಲ್ಲಿ ನೀವು ನೋಡ್ಬೋದು ಲೇಯರ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಎಲ್ಲದನ್ನು ಇದೇ ಥರ ತಿರುಗಿಸ್ಕೊಳ್ಳೋಣ. ಇವಾಗ ಮತ್ತೆ ಈ ಸೈಡನ್ನು ಕೂಡ ಎಣ್ಣೆನ ಹಚ್ಕೊಳ್ಳೋಣ. ನೋಡಿ, ಮೀಡಿಯಮ್ ಫ್ಲೇಮಲ್ಲಿ ನಾವು ಇದನ್ನು ಬೇಯಿಸ್ಕೋಬೇಕು, ಆವಾಗ ಲೇಯರ್ಸ್ ಚೆನ್ನಾಗಿ ಓಪನ್ ಆಗುತ್ತೆ. ಒಂದು ಸರ್ತಿ 2 ಸೈಡ್ ಎಣ್ಣೆ ಹಚ್ಕೊಂಡ ನಂತರ ಇವಾಗ ಮತ್ತೆ ಎಣ್ಣೆ ಹಚ್ಕೋಬೇಕಂತೇನಿಲ್ಲ, ನಾವು ಇದೇ ಥರ ಬೇಯಿಸ್ಕೋಬೋದು. ಲಂಚ್ ಬಾಕ್ಸಕ್ಕೆ ಏನು ಕಟ್ಟಬೇಕು, ಬೆಳಗ್ಗೆ ನಮಗೆ ಟೈಮ್ ಇರೋದಿಲ್ಲ, ವ್ಯಾನ್ 7 ಗಂಟೆಗೆ ಬರುತ್ತೆ ಅಂದರೆ ನೀವೇನು ಮಾಡಿ ಅಂದರೆ, ನಾನು ಹೆಂಗೆ ಲಚ್ಚ ಪರಾಟನ ನಿಮಗೆ ಲಟ್ಟಿಸಿ ತೋರಿಸಿದ್ದೀನಲ್ಲ, ಆ ಥರ ಲಟ್ಟಿಸ್ಬಿಟ್ಟು ಸ್ವಲ್ಪ ತವೆಯಲ್ಲಿ ಬಿಸಿ ಮಾಡಿ 1-2 ಸರ್ತಿ ಜಸ್ಟ್ ತಿರುಗಿಸಿ ಅದನ್ನು. ಸೊ ತಿರುಗಿಸ್ಬಿಟ್ಟು ತಣ್ಣಗಾದ ನಂತರ ಫ್ರಿಜ್ಜಿಗೆ ಹಾಕಿ, ಆಮೇಲೆ ನೀವು ನೆಕ್ಸ್ಟ್ ಡೇ ಮಾರ್ನಿಂಗಕ್ಕೆ ಅದನ್ನು ಬರೀ ತವಿ ಮೇಲೆ ಈ ಥರ ತುಪ್ಪ ಹಚ್ಚಿ ರೋಸ್ಟ್ ಮಾಡಿ ಕೂಡ ಕೊಡ್ಬೋದು. ಬಟ್ ಅದನ್ನು ಜಾಸ್ತಿ ದಿನ ಇಡೋಕ್ಕೋಗ್ಬೇಡಿ, ಪ್ರಿಸರ್ವೇಟಿವ್ ಆಗುತ್ತೆ. ಒಂದು ದಿವಸ ನೀವು ತುಂಬ ಎಮರ್ಜೆನ್ಸಿ ಇದೆ ಅಂದರೆ ಆ ಥರ ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಬೈದಿದೆ ಅಂತ, ಎಲ್ಲ ಲೇಯರ್ಸು ಕೂಡ ಇಲ್ಲಿ ಕಾಣ್ತಾ ಇದೆ. ಇದು ಪರ್ಫೆಕ್ಟಾಗಿ ಬೈದಿದೆ. ಇವಾಗ ನಾನು ಫ್ಲೇಮನ್ನು ಆಫ್ ಮಾಡ್ಕೋತೀನಿ. ಫ್ಲೇಮನ್ನು ಆಫ್ ಮಾಡಿಕೊಂಡು ಇದನ್ನು ನಾವು ತಗೊಳ್ಳೋಣ. ನೋಡಿ, ನಮ್ಮದು ಬಿಸಿ ಬಿಸಿ ಗೋಧಿ ಹಿಟ್ಟಿನ ಪರಾಟ ರೆಡಿಯಾಗಿದೆ. ಇಲ್ಲಿ ನೋಡ್ಬೋದು ನೋಡಿ. ಇದನ್ನು ಒಂದು ಸ್ವಲ್ಪ ಈ ಥರ ಕೈಯಲ್ಲಿ ಈ ಥರ ಪ್ರೆಸ್ ಮಾಡೋಣ, ಆವಾಗ ಲೇಯರ್ಸ್ ಎಲ್ಲ ಓಪನ್ ಆಗುತ್ತೆ ನೋಡಿ. ನಾನು ತೋರಿಸ್ತೀನಿ ನೋಡಿ. ಸೂಪರ್ ನೋಡಿ, ಪರ್ಫೆಕ್ಟಾಗಿ ಬಂದಿದೆ. ಇವಾಗ ಏನು ಮಾಡೋಣ ಅಂದರೆ ಇದನ್ನೆತ್ತಿ ಪಕ್ಕಕ್ಕೆ ಇಡೋಣ. ನಮ್ಮ ಕಡಲೆ ಹಿಟ್ಟಿನ ಮಿಶ್ರಣ ಏನಾಗಿದೆ ಅಂತ ನೋಡೋಣ. ನೋಡಿ, ನಮ್ಮದು ಲಚ್ಚ ಪರಾಟ ಆಗೋ ತನಕ ಹಿಟ್ಟು ಇಲ್ಲಿ ನೆಂದಿದೆ, ಇಲ್ಲಿ ನೀವು ನೋಡ್ಬೋದು. ಇವಾಗ ಇದಕ್ಕೇನೆ ಒಂದು ಸ್ವಲ್ಪ ಕಸೂರಿ ಮೇಥಿನ ಹಾಕ್ಕೊಳ್ಳೋಣ. ಆಮೇಲೆ 2 ಪಿಂಚಷ್ಟು ಅಡುಗೆ ಸೋಡಾನ ಹಾಕ್ಕೊಳ್ಳೋಣ. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಹೇಳೋದಲ್ಲ, ಲಚ್ಚ ಪರಾಟನ ನೀವು ಗಡಿಬಿಡಿಯಲ್ಲಿದ್ದರೆ, ಯಾಕಂದರೆ ವರ್ಕಿಂಗ್ ಮದರ್ಸು ಇರ್ತಾರೆ. ಸೊ ಅವ್ರಿಗೂ ಕೂಡ ಒಂದೊಂದು ಸರ್ತಿ ಬೆಳಗ್ಗೆ ಕಂಪ್ನಿಗೆ ಬೇಗ ಹೋಗಬೇಕಾಗತ್ತೆ, ಸ್ಕೂಲಿಗೆ ಬೇಗ ಹೋಗಬೇಕಾಗತ್ತೆ. ಸೊ ವರ್ಕಿಂಗ್ ಇರೋದ್ರಿಂದ ನಮಗೂ ಒಂದೊಂದು ಸರ್ತಿ ಟೈಮು ಮತ್ತು ಶೆಡ್ಯೂಲು ಟೈಟಾಗಿರುತ್ತೆ. ಆ ಟೈಮಲ್ಲಿ ಇದು ದಿಢೀರಂತ ಮಾಡ್ಕೊಳ್ಳುವಂಥ ಒಂದು ರೆಸಿಪಿ ಅಂತಲೂ ಅನ್ಬೋದು. ನೀವು ಇದಕ್ಕೂ ಬೇರೆ ತರಕಾರಿನೂ ಕೂಡ ಹಾಕ್ಕೊಂಡು ಇನ್ನೂ ಹೆಲ್ದಿ ಮಾಡ್ಬೋದು. ಪರಾಟದನ್ನು ನಾನು ನಿಮ್ಗೆ ಹೇಳಿದೆ, ನೈಟಕ್ಕೆ ನೀವು ಆ ಥರ ಮಾಡಿ ಬೆಳಗ್ಗೆ ಜಸ್ಟ್ ಬಿಸಿ ಮಾಡಿ ಅದೇ ತವೆಯಲ್ಲಿ ಇವಾಗ ನಾವು ಇದನ್ನು ಮಿಕ್ಸ್ ಮಾಡ್ಕೊಂಡಿರೋಂಥ ಬ್ಯಾಟರನ್ನು ಹಾಕ್ಕೊಳ್ಳೋಣ. ಯಾವ ಥರ ಹಾಕ್ಕೊಳ್ಳೋದು ಅಂತ ನೋಡೋಣ. ನೋಡಿ, ತೆವಿ ಚೆನ್ನಾಗಿ ಬಿಸಿಯಾಗಿದೆ. ಇದಕ್ಕೆ ನಾವು ಒಂದು ಸ್ವಲ್ಪ ಎಣ್ಣೆನ ಒರೆಸ್ಕೊಳ್ಳೋಣ. ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿನೂ ಕೂಡ ಇದನ್ನು ನೀವು ಮಾಡ್ಕೋಬೋದು. ನೋಡಿ ಈ ಥರ. ಇದೆಲ್ಲ ತುಂಬ ಡಿಫ್ರೆಂಟ್ ರೆಸಿಪಿ.
ಇದು ಉತ್ತರ ಕರ್ನಾಟಕ ಕಡೆ ನಮಗೆ ಹೊಲಕ್ಕೆ ಹೋಗಬೇಕಾದ್ರೆ ಟೈಮ್ ಕಡಿಮೆ ಇರುತ್ತೆ. ಬೆಳಗ್ಗೆ ಬರೀ ಚಪಾತಿ ರೊಟ್ಟಿ ಮಾಡಿಕೊಂಡು ಅದೇ ತೆವೆಯಲ್ಲಿ ಈ ಥರ ಕಡಲೆ ಹಿಟ್ಟನ್ನು ಕಲಿಸ್ಕೊಂಡು ಇದನ್ನೇ ಪಲ್ಯ ಅಂತ ತೊಗೊಂಡು ಹೋಗ್ತೀವಿ. ನೋಡಿ, ಸೂಪರ್ ಅಂತಲೇ ಅನ್ಬೋದು. ಇದನ್ನು ಈ ಥರ ಬಂದೆಲ್ಲ ಮಿಕ್ಸ್ ಆಗಿದೆ ಅಂತಲೂ ತಲೆ ಕೆಡಿಸ್ಕೊಳ್ಕೋಬೇಡಿ. ಈ ಥರ ನೀಟಾಗಿ ಹಾಕ್ಕೊಳ್ಳೋಣ. ಇವಾಗ ಸ್ವಲ್ಪ ಮೇಲ್ಗಡೆಯಿಂದ ಎಣ್ಣೆನ ಬಿಡೋಣ. ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ನಾನು ಫ್ಲೇಮನ್ನು ಇವಾಗ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡಿರೋದು. ಇವಾಗ ಇದನ್ನು ತಿರುಗಿಸ್ಕೊಳ್ಳೋಣ. ನೋಡಿ, ಅಂಟ್ಕೊಂಡಿದ್ರು ಈ ಥರ ಬಿಡುತ್ತೆ. ತುಂಬ ಬೇಗ ಬೇಯುತ್ತೆ ಇದು. ಮತ್ತು ಸೈಡಿಂದ ಇನ್ನೊಂದು ಸ್ವಲ್ಪ ಎಣ್ಣೆ ಬಿಡೋಣ. ಇದೇ ಎಲ್ಲ ದಿಢೀರ್ ರೆಸಿಪಿ. ನಿಮ್ಗೆ ಯಾವಾಗಾದರೆ ಪಲ್ಯ ಮಾಡೋಕೆ ಬೇಜಾರಾದಾಗ ಈ ಥರನೂ ಕೂಡ ಮಾಡ್ಕೋಬೋದು. ನೋಡಿ, ಇವಾಗ ಮತ್ತೆ ಇದನ್ನು ತಿರುಗಿಸ್ಕೊಳ್ಳೋಣ. ನೋಡಿ, ಈ ಸೈಡು ನೋಡು ಕೂಡ ಪರ್ಫೆಕ್ಟಾಗಿ ಬೇಯ್ದಿದೆ. ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಪ್ರತಿಯೊಂದೂ ಬೇಯ್ದಿದೆ. ಒಂದು ಸರ್ತಿ ಈ ಥರ ತಿರುಗಿಸ್ಕೊಳ್ಳೋಣ. ನೀವು ಈ ರೆಸಿಪಿನ ಟ್ರೈ ಮಾಡಿಬಿಟ್ಟು ತಿಂದು ನೋಡಿ. ನಿಮಗೆ ಹೇಗೆ ಅನಿಸುತ್ತೆ ಈ ರೆಸಿಪಿ, ಯಾವ ಥರ ಟೇಸ್ಟ್ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ನೋಡಿ, ಇವಾಗ ಇದು ಬೇಯ್ದಿದೆ. ಇದನ್ನು ತಕ್ಕೊಳ್ಳೋಣ. ನೋಡಿ, ಪರ್ಫೆಕ್ಟ್. ನೋಡಿ, ಈ ಥರ ಲಚ್ಚ ಪರಾಟ ಇದೆ ಅಲ್ಲ. ಸೊ ಇದ್ರ ಒಳಗಡೆ ನಾವು ಈ ಥರ ಕಡಲೆ ಹಿಟ್ಟಿಂದು ಸಂಡಿಗೆನ ಇಟ್ಕೊಂಡು ಇನ್ನೊಂದು ಲಚ್ಚ ಪರಾಟನ ನಾವು ಇಟ್ಕೊಂಡು ಈ ಥರನೂ ಕೂಡ ತಿನ್ಕೋಬೋದು. ತುಂಬಾ ಸಖತ್ತಾಗಿರುತ್ತೆ. ನೀವು ಬೇಕಂದರೆ ಒಳಗಡೆ ಒಂದು ಸ್ವಲ್ಪ ಕೆಚಪ್ಪು ಅಥವಾ ಮೆಯೋನೈಸನ್ನು ಕೂಡ ಹಾಕೋಬೋದು. ಮಕ್ಕಳ ಲಂಚ್ ಬಾಕ್ಸಿಗೂ ಕೂಡ ನೀವು ಈ ಥರ ಮಾಡಿಕೊಟ್ರೆ ಇದೇನು ತುಂಬ ಸಾಗೆ ಆಗೋಂಗಿಲ್ಲ, ಜಾಸ್ತಿ ಸಾಫ್ಟು ಆಗೋಂಗಿಲ್ಲ. ಬಟ್ ಕೊಡಬೇಕಾದ್ರೆ ಕೆಚಪ್ ಹಚ್ಚಿ ಕೊಡಬೇಡಿ. ಸೆಪ್ರೇಟಾಗಿ ಇದೇ ಥರ ಕೊಟ್ಟು ಕೆಚಪ್ಪನ್ನು ಸೆಪ್ರೇಟ್ ಕೊಡಿ. ಅವಾಗ ಏನಾಗುತ್ತೆ ಅಂದರೆ ಇಲ್ಲಿ ಯಾವ ಟೆಕ್ಸ್ಚರ್ ಇರುತ್ತೆ ಇದೇ ಥರ ಇರುತ್ತೆ. ಇದು ತುಂಬ ಸಾಫ್ಟ್ ಆಗೋಂಗಿಲ್ಲ. ಸೊ ಇದು ಇನ್ನೊಂದು ಪ್ಲಸ್ ಪಾಯಿಂಟನ್ನು ಕೂಡ ಅನ್ಬೋದು. ನೋಡಿ, ಸಖತ್ತಾಗಿದೆ. ಇದನ್ನು ಈ ಥರ ಕಟ್ ಮಾಡಿ ಇದೇ ಥರ ತಿನ್ಕೋಬೋದು. ನೋಡಿದರೆ ತಿನ್ಬೇಕು ಅನ್ನಿಸ್ತಾ ಇದೆ, ವೇಟ್ ಮಾಡೋಕ್ಕಾಗ್ತಾ ಇಲ್ಲ. ನಾನು ನಿಮಗೆ ಟೇಸ್ಟ್ ಮಾಡಿ ಹೇಳ್ತೀನಿ. ನೋಡಿ, ತುಂಬಾ ಚೆನ್ನಾಗಿ ತುಂಬಾ ಟೇಸ್ಟಿಯಾಗಿದೆ. ಹೊರಗಡೆ ಕ್ರಿಸ್ಪಿ, ಒಳಗಡೆ ಸಾಫ್ಟು, ಸಖತ್ತಾಗಿದೆ. ಮಕ್ಕಳಂತೂ ಡೈಲಿ ಇದನ್ನೇ ಕೇಳ್ತಾರೆ. ವಾರದಲ್ಲಿ 4 ದಿನ ಇದೇ ಮಾಡ್ಕೊಂಡು ಹೋಗ್ತಾರೆ. ಅಷ್ಟು ಚೆನ್ನಾಗಿದೆ ಈ ರೆಸಿಪಿ. ಈ ರೆಸಿಪಿನ ಮಾಡೋದನ್ನು ಮರಿಬೇಡಿ. ಒಂದು ಸರ್ತಿ ಡೆಫಿನೆಟಾಗಿ ಟ್ರೈ ಮಾಡಿ. ನಿಮಗೇನೆ ಮಾಡಿ ಬೇಜಾರಾಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ನಿಮಗೆ ಇವತ್ತಿಂದ ಈ ಉತ್ತರ ಕರ್ನಾಟಕದ ರೆಸಿಪಿ ಇಷ್ಟ ಆಗಿದ್ರೆ ನಮಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಹಾಗೂ ಇನ್ನೂ ನೀವು ನಮ್ಮ ಚಾನಲ್ನ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಶ್ಫುಲ್ ಅಡುಗೆ ಮನೆಗೆ ಮತ್ತೆ ಸಿಗೋಣ ಇದೇ ಥರ ಹೊಸ ರುಚಿ, ಹೊಸ ಅಡುಗೆ ಜೊತೆ ನಮ್ಮ ವಿಶ್ಫುಲ್ ಅಡುಗೆ ಮನೆ ಚಾನಲಲ್ಲಿ. ಥ್ಯಾಂಕ್ ಯು.